ಇವತ್ತಿನ ಕ್ಲಾಸಲ್ಲಿ ನಿಮಗೆ 10 ಎಕ್ಸಾಂಪಲ್ಸ್ನ ಸಾಲ್ವ್ ಮಾಡ್ತಿದ್ದೇನೆ. ನಿನ್ನೆ ಹೇಳಿರೋ ಕ್ಲಾಸ್ ಮೇಲೆ 10 ಎಕ್ಸಾಂಪಲ್ಸ್ನ ಸಾಲ್ವ್ ಮಾಡ್ತಿದ್ದೇನೆ. ಸೊ 1 by 1 ನೋಡೋಣ. ಎಕ್ಸಾಂಪಲ್ಸ್ ಆದಮೇಲೆ ನಿಮಗೆ ಎಕ್ಸಸೈಸ್ ಹೇಳ್ತೇನೆ. ಫಸ್ಟ್ ಕ್ವಶನ್ ನೋಡೋಣ. ಫಸ್ಟ್ ಏನು ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ಹೌ ಮೆನಿ ಸೆಂಟಿಮೀಟರ್ಸ್ ಮೇಕ್ ಅ ಕಿಲೋಮೀಟರ್ ಅಂದರೆ ಇಲ್ಲಿ ಏನು ಕೇಳಿದ್ದಾರೆ, 1 ಕಿಲೋಮೀಟರ್ ಆಗ್ಬೇಕಂದ್ರೆ ನಿಮ್ಗೆ ಎಷ್ಟು ಸೆಂಟಿಮೀಟರ್ ಬೇಕಂತ ಕೇಳಿದ್ದಾರೆ. ಸಾಲ್ವ್ ಮಾಡೋಣ. ಹೇಗೆ ಸಾಲ್ವ್ ಮಾಡ್ಬೇಕಂತ ನೀವು ರಿಮೆಂಬರ್ ಇಟ್ಕೊಂಡಿರಾ ನಿನ್ನೆ ಹೇಳಿರೋ ಪಾಯಿಂಟ್ಸ್ನ? ಅದು ನಿಮ್ಮ ತಲೆಯಲ್ಲಿ ಇತ್ತಂದ್ರೆ ನೀವು ಇವತ್ತಿನ ಕ್ವಶನ್ನ ಸಾಲ್ವ್ ಮಾಡ್ತೀರಿ. ಅದು ನೀವು ಮೈಂಡಲ್ಲಿ ಫಿಕ್ಸ್ ಆಗಿ ಇಟ್ಕೋಬೇಕು. ಪ್ರತಿಯೊಂದು ಪಾಯಿಂಟ್ಸ್ನ ನಾನು ಹೇಳಿದ್ದು ನಿಮ್ಮ ಮೈಂಡಲ್ಲಿ ಇರಬೇಕು. ಇದು ನೋಡೋಣ ಯಾವ್ಯಾವ ಎಲ್ಲಿ ಯೂಸ್ ಆಗ್ತದೆ ಅಂತ ನೋಡಿ ಪಟ್ಟನೆ ಈ ಕ್ವಶನ್ಸ್ನ ಸಾಲ್ವ್ ಮಾಡ್ಬೇಕು ನೀವು. 1 ಕಿಲೋಮೀಟರ್ ಅಂತ ಕೊಟ್ಟಿದ್ದಾರೆ. 1 ಕಿಲೋಮೀಟರ್ ಕೊಟ್ಟು ಎಷ್ಟು ಸೆಂಟಿಮೀಟರ್ ಅಂತ ಕೇಳಿದ್ದಾರೆ. ಹಾಗಾದ್ರೆ ಇದು ಹೇಗೆ ಸಾಲ್ವ್ ಮಾಡ್ತೀರಾ? ಟ್ರೈ ಮಾಡಿ. ಫಸ್ಟ್ ನೀವು ಟ್ರೈ ಮಾಡಿದ್ರ ಬನ್ನಿ ನನಗೆ ಹೇಳಿ ಚಿಲ್ಡ್ರನ್ಸ್. ಈಗ 1 ಮೀಟರ್ ಅಲ್ಲಿ ಎಷ್ಟು ಸೆಂಟಿಮೀಟರ್ ಬರ್ತದೆ ಅಂತ ಹೇಳಿ. ನಾನು ನಿನ್ನೆ ಕ್ಲಾಸಲ್ಲಿ ಹೇಳಿದ್ದೆ 1 ಮೀಟರ್ ಅಲ್ಲಿ ಎಷ್ಟು ಸೆಂಟಿಮೀಟರ್ ಬರ್ತದೆ? 100. ಏನು 100. ಹಾಗಾದ್ರೆ ಇನ್ನೊಂದು ಹೇಳಿದ್ದೆ ನಾನು, 1 ಕಿಲೋಮೀಟರ್ ಅಲ್ಲಿ ಎಷ್ಟು ಮೀಟರ್ ಬರ್ತದೆ ಅಂತ ಹೇಳಿದ್ದೆ. ಏನು ಮೀಟರ್ ಬಗ್ಗೆ ಹೇಳಿದ್ದೆ ನಾನು. 1 ಕಿಲೋಮೀಟರ್ ಅಲ್ಲಿ ಎಷ್ಟು ಮೀಟರ್ ಆಗ್ತದೆ ಅಂತ ಹೇಳಿದ್ದೆ. ಹೇಳಿ ನೋಡೋಣ. 1000. ಎಷ್ಟು? 1000. 1000 ಆಯ್ತಾ? ಹಾಗಾದ್ರೆ ಇಲ್ಲಿ ಹೇಳಿ ಚಿಲ್ಡ್ರನ್ಸ್, ನನಗೆ 1 ಮೀಟರ್ ಅಲ್ಲಿ 100 ಸೆಂಟಿಮೀಟರ್ ಆದ್ರೆ 1000 ಮೀಟರ್ಸ್ ಅಲ್ಲಿ ಎಷ್ಟು ಸೆಂಟಿಮೀಟರ್ ಆಗ್ತದೆ ಅಂತ ಫಸ್ಟ್ ಹೇಳಿ. 1000 ಮೀಟರ್ ಅಲ್ಲಿ ಎಷ್ಟು ಸೆಂಟಿಮೀಟರ್ ಆಗ್ತದೆ ಅಂತ ಹೇಳಬೇಕು. 1 ಮೀಟರ್ ಅಲ್ಲಿ ಇಷ್ಟು ಆದ್ರೆ 1000 ಅಲ್ಲಿ ಎಷ್ಟು? ಅದನ್ನ ಹೇಗೆ ಸಾಲ್ವ್ ಮಾಡ್ತೀವಿ ನಾವು? ಇಲ್ಲಿ ನೀವು ಏನ್ ಮಾಡ್ಬೇಕಂದ್ರೆ ಇದನ್ನ ಇಲ್ಲೇನು ಗ್ಯಾಪ್ ಕೊಟ್ಟಿದ್ದಾರೆ, ಇದು ಹಿಂಗೆ ಇಲ್ಲಿ ಗ್ಯಾಪ್ ಕೊಟ್ಟಿದ್ದಲ್ಲಿ ಅನ್ಕೊಳ್ಳಿ ಏನಾದ್ರೂ ನಂಬರ್, ಯಾವ್ದಾದ್ರೂ ಲೆಟರ್ ಅನ್ನ ರ್ಯಾಂಡಮ್ ಆಗಿ ತಗೊಳ್ಳಿ. ಎ ಅಂತ ತಗೊಳ್ಳಿ. ಇಲ್ಲಿ ಎ ಏನಿದೆ, ಎ ಲೆಟ್ ಅಂತ ತಗೊಳ್ಳಿ. ಎ ಬಿ ಎನಿ ಅನ್ನೋನ್ ಕ್ವಾಂಟಿಟಿ. ಎ ಅನ್ನೋದು ಒಂದೇನು ಅನ್ನೋನ್ ಕ್ವಾಂಟಿಟಿ ಅಂತಾರೆ ತಗೋರಿ. ಅನ್ನೋನ್ ಕ್ವಾಂಟಿಟಿ ಅಂತ ತಗೋರಿ. ಎ ಅನ್ನೋದು ಒಂದು ಅನ್ನೋನ್ ಕ್ವಾಂಟಿಟಿ ಇದೆ. ಇಲ್ಲಿ 1 ಮೀಟರ್ ಅಲ್ಲಿ 100 ಸೆಂಟಿಮೀಟರ್ ಆದ್ರೆ 1000 ಮೀಟರ್ ಅಲ್ಲಿ ಎಷ್ಟು? ಹೇಗೆ ಫೈಂಡ್ ಮಾಡ್ತೀವಿ ನಾವು? ಇದನ್ನ ಹೀಗೆ ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು. ಇದನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡಬೇಕು. 1 ಅಲ್ಲಿ ಇಷ್ಟಾದ್ರೆ ಇಷ್ಟು ಮೀಟರ್ ಅಲ್ಲಿ ಎಷ್ಟು ಅಂತ ಏನ್ ಕೇಳಿದ್ರೆ ನೀವೇನ್ ಮಾಡ್ಬೇಕು? ಕ್ರಾಸ್ ಮಲ್ಟಿಪ್ಲೈ ಇಲ್ಲಿ ಮಾಡಬೇಕು. ಇದು ಈ ಮೆಥಡ್. ಇದನ್ನ ಸಾಲ್ವ್ ಮಾಡೋ ಮೆಥಡ್. ಹೀಗೆ ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು. ನಿಮ್ಗೆ ಲಾರ್ಜ್ ಕ್ವಾಂಟಿಟಿ ಕೊಟ್ಟು ಸ್ಮಾಲ್ ಕ್ವಾಂಟಿಟಿ ಕೊಟ್ರೆ, ಲಾರ್ಜ್ ಕ್ವಾಂಟಿಟಿ ಕೊಟ್ಟು ಸ್ಮಾಲ್ ಕ್ವಾಂಟಿಟಿ ಕೇಳಿದ್ರೆ ನೀವು ಏನ್ ಮಾಡ್ಬೇಕು? ಇಲ್ಲೇನ್ ಮಾಡ್ಬೇಕಂದ್ರೆ ಮಲ್ಟಿಪ್ಲೈ ಮಾಡಬೇಕು. ಲಾರ್ಜ್ ಕ್ವಾಂಟಿಟಿ ಕೊಟ್ಟು ಸ್ಮಾಲ್ ಕ್ವಾಂಟಿಟಿ ಕೇಳಿದ್ರೆ ಮಲ್ಟಿಪ್ಲೈ ಮಾಡಬೇಕು. ಮಾಡೋಣ.
ಹಾಗಾದರೆ ಇದು ಮಲ್ಟಿಪ್ಲೈ ಮಾಡಿದ್ರೆ ಎ ಆಗ್ತದೆ. ಎ ಈಕ್ವಲ್ಸ್ ಟು ಇದು ಮಲ್ಟಿಪ್ಲೈ ಮಾಡಿದ್ರೆ 100 ಇಂಟು 1000. ನಮ್ಗೆ ಅದರಲ್ಲಿ ಬೇಕು ಸೆಂಟಿಮೀಟರ್ ಅಲ್ಲಿ, ಇಲ್ಲಿ ಸೆಂಟಿಮೀಟರ್ ಅಂತ ಬರೀರಿ. ಹಾಗಾದ್ರೆ ಇದು ಅನ್ನೋನ್ ಕ್ವಾಂಟಿಟಿ ಎಷ್ಟು ಬರ್ತದೆ ಅಂತ ಚೆಕ್ ಮಾಡೋಣ. ಇದೆರಡು ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲಿ ಇಷ್ಟು ಸೆಂಟಿಮೀಟರ್ ಆಗ್ತದೆ. ಇವು ಎರಡು ಮಲ್ಟಿಪ್ಲೈ ಮಾಡಬೇಕು. ಮಲ್ಟಿಪ್ಲೈ ಮಾಡೋದಿಕ್ಕೆ ಬರುತ್ತೆ ತಾನೆ ನಿಮಗೆ. ಎಷ್ಟಾಯ್ತು ಇಲ್ಲಿ 1 lakh. ನಿಮಗೆ ಮಲ್ಟಿಪ್ಲೈ ಮತ್ತೆ ಡಿವೈಡ್, ಅಡಿಷನ್, ಸಬ್ಟ್ರಾಕ್ಷನ್ ಇವು ಬರಬೇಕು. ನಿಮಗೆ ಬರೋದಿಲ್ಲ ಅಂದರೆ ನಾನು ಬೇಸಿಕ್ಸ್ ಕ್ಲಾಸಲ್ಲಿ ವಿಡಿಯೋಸ್ನ ಮಾಡ್ತೀನಿ, ನೋಡತ್ತೀರಿ. ಹಾಂ, ಹಾಗಾದರೆ ಇಷ್ಟು ಮೀಟರಲ್ಲಿ ಈಗ ನನಗೆ ಹೇಳಿ. ನಾನಿಲ್ಲಿ ಹೀಗೆ ಲೈನ್ ಹಾಕಿನಂತ ನೀವು ಹಾಕಬೇಡಿ. ನೀವು ಜಸ್ಟ್ ನಾನು ಇಲ್ಲಿ ಏನು ಬರ್ದೀನಿ ಅದಷ್ಟೇ ಬರ್ಕೊಳ್ಳಿ. ಇದನ್ನು ನೋಟ್ ಮಾಡ್ಕೊಳ್ಳಿ, ಬಾಕ್ಸ್ ಹಾಕಬೇಡಿ. ಇದು ಬರೀರಿ, ಇದಾದ್ಮೇಲೆ ಇದನ್ನು ಬರೀರಿ, ಇದಾದ್ಮೇಲೆ ಇದು, ಇದಾದ್ಮೇಲೆ ಇದು, ಇದಾದ್ಮೇಲೆ ಇದು ಬರೆದು ನೆಕ್ಸ್ಟ್ ನೀವು ಇಲ್ಲಿ ಎ ಅಂತ ಹಾಕಿ. ಎ ಅಂತ ತಗೊಂಡಿರಿ ಅನ್ನೋನ್ ಕ್ವಾಂಟಿಟಿ. ಇಲ್ಲಿ ಅನ್ನೋನ್ ಕ್ವಾಂಟಿಟಿ ಏನಾದರೂ ತಗೋರಿ. ಇಲ್ಲಿ ಏನು ತಗೋರಿ, ಅನ್ನೋನ್ ಕ್ವಾಂಟಿಟಿ ಎ ಅಂತ ತಗೊಂಡಿರಿ. ಇದು ಎ ಏನಾಗ್ತದೆ ಅಂತ ನೋಡ್ತಿದ್ದೇವೆ ನಾವು. ಸೊ ಇಲ್ಲಿ ಅನ್ನೋನ್ ಕ್ವಾಂಟಿಟಿ ಏನೇ ತಗೊಳ್ಳಿ, ಇದನ್ನು ಏನೇ ತಗೋರಿ. ಯಾಕಂದ್ರೆ ಇಲ್ಲಿ ಏನು ಬರ್ತದೆ ಅಲ್ಲ, ಅದೇ ಇಲ್ಲಿ ರಿಪ್ಲೇಸ್ ಆಗ್ತದೆ. ಯಾಕೆ ಅಂದ್ರೆ ಇಲ್ಲಿ 1 ಕಿಲೋಮೀಟರ್ ಅಲ್ಲಿ ಇಷ್ಟು ಮೀಟರ್ ಇದೆ ಅಂದ್ರೆ ಇದು ಈಕ್ವಲ್ ಆಯ್ತಂದ್ರೆ ನಾವು ಇಲ್ಲಿ ಇಷ್ಟು ಮೀಟರ್ ಬದಲಿ ನಾವು ಇಷ್ಟು ಸೆಂಟಿಮೀಟರ್ ಬರೆದ್ರೆ ಇಲ್ಲಿ ಡೈರೆಕ್ಟ್ ನಾವು ಏನು ಫೈಂಡ್ ಮಾಡ್ತಿದ್ದೀವಿ ಅದು ನಮಗೆ ಸಿಗ್ತದೆ. ಸೊ ಇದು ನೋಟ್ ಮಾಡ್ಕೊಂಡ್ರ. ಹಾಂ, ಇಲ್ಲೇನು ಮಾಡಿದ್ವಿ ನಾವು ಫಸ್ಟು 1 ಮೀಟರ್ ಅಲ್ಲಿ ಎಷ್ಟು ಸೆಂಟಿಮೀಟರ್ ಆಗ್ತದೆ ಅಂತ ನೋಡಿದ್ವಿ. ಹಾಗಾದ್ರೆ ಕಿಲೋಮೀಟರ್ ಅಲ್ಲಿ ಮೀಟರ್ ಎಷ್ಟು ಆಗ್ತದೆ ಅಂತ ನೋಡಿದ್ವಿ. ನಮಗೆ ಇಷ್ಟು ಮೀಟರ್ ಆಯ್ತು. 1 ಮೀಟರ್ ಅಲ್ಲಿ ಇಷ್ಟು ಸೆಂಟಿಮೀಟರ್ ಆದ್ರೆ ಇಷ್ಟು ಮೀಟರ್ ಅಲ್ಲಿ ಎಷ್ಟು ಸೆಂಟಿಮೀಟರ್ ಆಗ್ತದೆ ಅಂತ ಕೇಳಿದೆ ನಾನು. ಎಷ್ಟು ಸೆಂಟಿಮೀಟರ್ ಆಗ್ತದೆ ಅಂತ ಫೈಂಡ್ ಮಾಡಿದ್ದೆ. ಇಷ್ಟು 1 lakh ಸೆಂಟಿಮೀಟರ್ ಆಯ್ತು. ಸೊ ಇಲ್ಲಿ ನೆಕ್ಸ್ಟ್ ಏನ್ ಮಾಡಿ, ಇದು ನೋಟ್ ಮಾಡ್ಕೊಂಡ. ಇಲ್ಲಿ ಏನ್ ಮಾಡ್ಬೇಕಂದ್ರೆ ನೀವು ಇಲ್ಲಿ ಏನಾಯ್ತದು 10,000 ಮೀಟರ್ ಅಲ್ಲಿ ಎಷ್ಟು ಸೆಂಟಿಮೀಟರ್ ಆಯ್ತು, 1 lakh ಸೆಂಟಿಮೀಟರ್. ಎ ಬದಲಿ 1 lakh ಅಂತ ಬರೀರಿ. ಅಲ್ಲಿ ನಮಗೆ ಎ ಅಂದ್ರೆ ಏನಂತ ಸಿಕ್ಕಿದೆ. ಅಲ್ಲಿ 1 lakh ಸಿಕ್ಕಿದೆ. 1 lakh ಅನ್ನ ಎ ಪ್ಲೇಸ್ ಅಲ್ಲಿ ಬರೆದು ಇಲ್ಲಿ ಸೆಂಟಿಮೀಟರ್ ಅಂತ ಹಾಕಿ. ಇನ್ನು ನೆಕ್ಸ್ಟ್ ಏನ್ ಮಾಡಬೇಕು, ನಾನು ಕೊಟ್ಟಿದ್ದೆ 1 km ಅಂದ್ರೆ 1000 ಮೀಟರ್ ಅಂತ ಕೊಟ್ಟಿದೆ. ಈ 1000 ಮೀಟರ್ ಪ್ಲೇಸ್ ಅಲ್ಲಿ ನೀವು 1 lakh ಸೆಂಟಿಮೀಟರ್ ಅಂತ ಬರೀಬೇಕು. ಯಾಕಂದ್ರೆ ಇದು ಹೀಗೆ ಸಿಂಬಲ್ ಕೊಟ್ರೆ, ಬಿಕಾಸ್ 1000 ಮೀಟರ್ ಈಕ್ವಲ್ಸ್ ಟು 1 lakh ಸೆಂಟಿಮೀಟರ್. ಹೀಗೆ ರೀಸನ್ ಬರೀಬೇಕು. ಸೊ 1 ಕಿಲೋಮೀಟರ್ ಅಲ್ಲಿ ಎಷ್ಟು ಸೆಂಟಿಮೀಟರ್ ಆಯ್ತು, 1 lakh. ಹಾಗಾದ್ರೆ ಇಲ್ಲಿ ನಮ್ಗೆ ಏನ್ ಕೇಳಿದ್ರು, 1 ಕಿಲೋಮೀಟರ್ ಅಲ್ಲಿ ಎಷ್ಟು ಸೆಂಟಿಮೀಟರ್ ಇರ್ತದೆ ಅಂತ ಕೇಳಿದ್ರು. ಎಷ್ಟು, 1 lakh. ನೋಟ್ ಮಾಡ್ಕೊಳ್ಳಿ. ಇದು ನೋಟ್ ಮಾಡ್ಕೊಂಡ್ರ. ಹಾಗಾದ್ರೆ ಇದೇ ತರ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡ್ತೀರಾ. ಇದು ಅರ್ಥ ಆಯ್ತಾ ನಿಮ್ಗೆ? ಫಸ್ಟ್ ಏನ್ ಕೇಳಿದ್ದಾರೆ ಇಲ್ಲಿ, ಸೆಂಟಿಮೀಟರ್
1 ಕಿಲೋಮೀಟರ್ ಅಲ್ಲಿ ಸೆಂಟಿಮೀಟರ್ ಎಷ್ಟು ಆಗ್ತದೆ ಅಂತ ಕೇಳಿದ್ರು. ಆಗ ನೀವೇನ್ ಮಾಡಿದ್ರಿ, ನಮ್ಗೆ ಗೊತ್ತು 1 ಮೀಟರ್ ಅಲ್ಲಿ ಎಷ್ಟು ಸೆಂಟಿಮೀಟರ್ ಆಗ್ತದೆ ಅಂತ ನಮ್ಗೆ ಗೊತ್ತು. 1 ಮೀಟರ್ ಅಲ್ಲಿ 100 ಸೆಂಟಿಮೀಟರ್ ಅಂತ ಬರದ್ರಿ. ಅದಾದ್ಮೇಲೆ ಏನ್ ಮಾಡಿದ್ರಿ, 1 ಕಿಲೋಮೀಟರ್ ಅಲ್ಲಿ ಇಷ್ಟು ಮೀಟರ್ ಆಗ್ತದೆ ಅಂತಾನು ಗೊತ್ತು, ಅದನ್ನ ಬರದ್ರಿ. ಅದಾದ್ಮೇಲೆ ಏನ್ ಮಾಡಿದ್ರಿ ನೀವು, ಇಷ್ಟು ಮೀಟರ್ ಅಲ್ಲಿ ಎಷ್ಟು ಸೆಂಟಿಮೀಟರ್ ಆಗ್ತದೆ ಅಂತ ನೋಡಿದ್ರಿ. ಹೇಗೆ ಮಾಡಿದ್ರಿ, ಅದು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರಿ. ಯಾವ್ದಕ್ಕೆ, 1 ಮೀಟರ್ ಈಕ್ವಲ್ಸ್ ಟು 100 ಸೆಂಟಿಮೀಟರ್ ಮತ್ತೆ 10,000 ಮೀಟರ್ ಈಕ್ವಲ್ಸ್ ಟು ಡ್ಯಾಶ್ ಸೆಂಟಿಮೀಟರ್ ಅಂತ ಕೊಟ್ಟಿದ್ರು. ಅವು ಎರಡು ಲೈನ್ ನೀವು ಕ್ರಾಸ್ ಮಲ್ಟಿಪ್ಲೈ ಮಾಡಿದಾದ್ಮೇಲೆ ನಿಮ್ಗೆ 1 ಲ್ಯಾಕ್ ಸಿಕ್ತು. ಮಲ್ಟಿಪ್ಲೈ ಮಾಡೋಣ ನಿಮ್ಗೆ ಎ ವ್ಯಾಲ್ಯೂ ಸಿಕ್ತು 1 ಲ್ಯಾಕ್. ಎ ವ್ಯಾಲ್ಯೂನ ಇಲ್ಲಿ ರಿಪ್ಲೇಸ್ ಮಾಡಿದ್ರಿ. ಇದು ಅಂದ್ರನೇ 1 ಕಿಲೋಮೀಟರ್. ಇಲ್ಲಿ ಬರ್ದೆ ನಾನು, ಇದು ಎಷ್ಟು ಆಯ್ತು. ಹಾಗಾದ್ರೆ ಇಷ್ಟು ಕಿಲೋಮೀಟರ್ ಅಲ್ಲಿ ಎಷ್ಟಿರ್ತದೆ, 1 ಕಿಲೋಮೀಟರ್ ಅಲ್ಲಿ ಇಷ್ಟು ಲ್ಯಾಕ್ ಸೆಂಟಿಮೀಟರ್. 1 ಕಿಲೋಮೀಟರ್ ಅಲ್ಲಿ 1 ಲ್ಯಾಕ್ ಸೆಂಟಿಮೀಟರ್ ಆಗ್ತದೆ. ಇದು ಫೈನಲ್ ಆನ್ಸರ್. ನೋಟ್ ಮಾಡ್ಕೊಳ್ಳಿ. ಇದು ನೆಕ್ಸ್ಟ್ ಕ್ವಶನ್ ನೋಡೋಣ. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ನೋಟ್ ಮಾಡ್ಕೊಳ್ಳಿ. ಫಸ್ಟ್ ಇದು ಕ್ವಶನ್ ತಗೊಂಡ ರೀಡ್ ಮಾಡಿದ್ದನ್ನ, ಹೌ ಮೆನಿ ಮಿಲಿಗ್ರಾಮ್ ಮೇಕ್ 1 ಗ್ರಾಮ್. ಇಲ್ಲೇನ್ ಕೊಟ್ಟಿದ್ದಾರೆ, 1 ಗ್ರಾಮ್ ಅಲ್ಲ 1 ಕಿಲೋಗ್ರಾಮ್. 1 ಕಿಲೋಗ್ರಾಮ್ ಅಲ್ಲಿ 1 ಕಿಲೋಗ್ರಾಮ್ ಆಗ್ಬೇಕಾದ್ರೆ ಎಷ್ಟು ಮಿಲಿಗ್ರಾಮ್ ಬೇಕಂತ ಕೇಳಿದ್ದಾರೆ. ಹಾಗಾದ್ರೆ ಇಲ್ಲಿ ಮಿಲಿಗ್ರಾಮ್ ಅಲ್ಲಿ ನಿಮ್ಗೆ ಕೇಳಿದ್ದಾರೆ. ಇದನ್ನ ಅನ್ನೋನ್ ಕ್ವಾಂಟಿಟಿ ಇಲ್ಲಿ ಬಿ ಅಂತ ತಗೋರಿ. ಲೆಟ್ ಬಿ ಎನಿ ಅನ್ನೋನ್ ಕ್ವಾಂಟಿಟಿ. ಯಾವ್ದಾದ್ರೂ ಅನ್ನೋನ್ ಕ್ವಾಂಟಿಟಿ ಅಂತ ತಗೋರಿ. ತಗೊಂಡ್ರ, ನಮ್ಗೇನ್ ಕೇಳಿದಾರೆ, ಎಷ್ಟು ಮಿಲಿಗ್ರಾಮ್. ನಾನು ರಿಪೀಟ್ ಆಗಿ ಹೇಳ್ತೀನಿ ಅಂತ ಬೇಸರ ಮಾಡ್ಕೋಬೇಡಿ. ನಾನು ರಿಪೀಟ್ ಆಗಿ ಹೇಳ್ತೀನಿ ಅಂತ. ಯಾಕಂದ್ರೆ ನಾನು ರಿಪೀಟ್ ಆಗಿ ಯಾಕೆ ಹೇಳ್ತೀನಂದ್ರೆ ನಿಮ್ಗೆ ಪರ್ಮನೆಂಟ್ ಮೈಂಡ್ಗೆ ಹೋಗ್ಲಿ ಅಂತ ರಿಪೀಟ್ ಆಗಿ ನಾನು ಅಂತಿರ್ತೀನಿ. ನಿಮ್ ಪರ್ಮನೆಂಟ್ ಮೈಂಡ್ ಅಲ್ಲಿ ಫಿಕ್ಸ್ ಆದ್ರೆ ನೀವು ಇದನ್ನ ಯಾವತ್ತೂ ಮರೆಯೋದಿಲ್ಲ. ಸೊ ಅದಕ್ಕಾಗಿ ನಾನು ರಿಪೀಟ್ ಆಗಿ ಹೇಳ್ತಿರ್ತೀನಿ. ಅದು ನೀವು ಬೋರ್ ಮಾಡ್ಕೋಬೇಡಿ. ಹೌ ಮೆನಿ ಮಿಲಿಗ್ರಾಮ್, ಏನಪ್ಪ ಇವ್ರು ಬರೀ ರಿಪೀಟ್ ಆಗಿ ಹೇಳ್ತಾರೆ ಅಂತ ಬೋರ್ ಮಾಡ್ಕೋಬೇಡಿ. ನೆಕ್ಸ್ಟ್ ನೋಡೋಣ. ಇಲ್ಲೇನ್ ಕೊಟ್ಟಿದ್ದಾರೆ, 1 kg ಈಕ್ವಲ್ಸ್ ಟು ಡ್ಯಾಶ್ ಮಿಲಿಗ್ರಾಮ್ ಅಂತ ಕೇಳಿದ್ದಾರೆ. ಇಲ್ಲಿ ಬಿ ಅಂತ ತಗೊಂಡ್ವಿ ಅನ್ನೋನ್ ಕ್ವಾಂಟಿಟಿ. ಇದು ಗೊತ್ತಿಲ್ಲ ಎಷ್ಟಂತ, ಅದು ಬಿ ಅಂತ ತಗೊಂಡ್ವಿ. ಇಲ್ಲಿ ಹೇಳಿ ಚಿಲ್ಡ್ರನ್ಸ್, ಇದು ಸಾಲ್ವ್ ಮಾಡಿ. ಆಗಲೇ ಸಾಲ್ವ್ ಮಾಡಿದ್ದೀರಿ ತಾನೆ, ಅದೇ ತರ ಇದನ್ನೂ ಇದೆ. ಸಾಲ್ವ್ ಮಾಡ್ತೀರಾ? ಫಸ್ಟ್ ನೀವು ಸಾಲ್ವ್ ಮಾಡಿದ್ರ? ಬನ್ನಿ ನಂಗೆ ಹೇಳಿ ಚಿಲ್ಡ್ರನ್ಸ್, 1 ಕಿಲೋಗ್ರಾಮ್ ಅಲ್ಲಿ ಎಷ್ಟು ಗ್ರಾಮ್ ಇರ್ತದೆ ಅಂತ ಹೇಳಿ. ಸಾರಿ, ನಾನೇ ಕೊಟ್ಟೆ ಅಲ್ಲ ನಿಮಗೆ. ಇಲ್ಲಿ ತಗೋರಿ. 1 ಕಿಲೋಗ್ರಾಮ್ ಅಲ್ಲಿ ಎಷ್ಟು ಗ್ರಾಮ್ ಇರ್ತದೆ, 1000 ಗ್ರಾಮ್ ಅಂತ ಹೇಳಿದ್ದೆ ನಾನು ನಿನ್ನೆ ಕ್ಲಾಸಲ್ಲಿ. 1 ಕಿಲೋಗ್ರಾಮ್ ಅಲ್ಲಿ ಎಷ್ಟು, 1000 ಗ್ರಾಮ್ ಇರ್ತದೆ. ಮತ್ತೆ ನಾನು ಇನ್ನೊಂದು ಹೇಳಿದ್ದೆ, 1 ಗ್ರಾಮ್ ಅಲ್ಲಿ ಎಷ್ಟು ಮಿಲಿಗ್ರಾಮ್ ಇರ್ತದೆ ಅಂತ ಹೇಳಿದ್ದೆ ನಾನು. ಎಷ್ಟು ಇರ್ತದೆ ಹೇಳಿ, 1 ಗ್ರಾಮ್ ಅಲ್ಲಿ ಎಷ್ಟು ಮಿಲಿಗ್ರಾಮ್? ಎಷ್ಟು, 1000 ಮಿಲಿಗ್ರಾಮ್. 1 kg ಅಲ್ಲಿ 1000 ಗ್ರಾಮ್ ಆದ್ರೆ 1 ಗ್ರಾಮ್ ಅಲ್ಲಿ 1000 ಮಿಲಿಗ್ರಾಮ್.
ಇಲ್ಲಿ 1000 ಮಿಲಿಗ್ರಾಮ್ ಅಂತ ಕೇಳಿದ್ದಾರೆ. ಹಾ, ಇಲ್ಲಿ ನೋಡಿ ಚಿಲ್ಡ್ರನ್ಸ್, 1 ಗ್ರಾಮ್ ಅಲ್ಲಿ 1000 ಮಿಲಿಗ್ರಾಮ್ ಆದ್ರೆ 1000 ಗ್ರಾಮ್ ಅಲ್ಲಿ ಎಷ್ಟು ಮಿಲಿಗ್ರಾಮ್ ಹೇಳಿ ಫಸ್ಟ್. 1000 ಗ್ರಾಮ್ ಅಲ್ಲಿ ಎಷ್ಟು ಮಿಲಿಗ್ರಾಮ್ ಅಂತ ನಿಮ್ಗೆ ಸಿಕ್ಕರೆ ಇಲ್ಲಿ 1 kg ಡೈರೆಕ್ಟ್ ಆಗಿ ಸಿಗ್ತದೆ. ಯಾವ್ದಂತ ಇದು 1000 ಮಿಲಿಗ್ರಾಮ್ ಅಲ್ಲಿ 1000 ಗ್ರಾಮ್ ಅಲ್ಲಿ ಎಷ್ಟು ಮಿಲಿಗ್ರಾಮ್ ಇರ್ತದೆ ಅಂತ ನೀವು ಹೇಳಿದ್ರೆ ಅಲ್ಲಿ ನಿಮ್ಗೆ 1 kg ಅಲ್ಲಿ ಎಷ್ಟು ಮಿಲಿಗ್ರಾಮ್ ಇರ್ತದೆ ಅಂತ ಡೈರೆಕ್ಟ್ ಆಗಿ ಸಿಗ್ತದೆ ವ್ಯಾಲ್ಯೂ. ಹೇಳ್ತೀರಾ? ಓಕೆ, ಹೇಳಿ ನೋಡೋಣ. ಥೌಸಂಡ್ ಗ್ರಾಮ್ ಅಲ್ಲಿ ಎಷ್ಟು ಮಿಲಿಗ್ರಾಮ್, ಅದನ್ನ ಹೇಗೆ ಫೈಂಡ್ ಮಾಡ್ತೀರಿ ನೀವು? ಡ್ಯಾಶ್ mg ಹೇಗೆ ಮಾಡ್ತೀರಿ? ನಾನು ಹೇಳಿದ್ದೆ ಇದನ್ನ ಅನ್ನೋನ್ನ ಬಿ ಅಂತ ತಗೋಂತ ಹೇಳಿದ್ದೆ. ಸೊ ಇಲ್ಲೇನ್ ಮಾಡ್ಬೇಕು ನೀವು, ಇದು ಮತ್ತೆ ಇದು, ಇದಲ್ಲ ಇದು ಕೆಳಗಿರೋದು ಇಲ್ಲಿ ಮಲ್ಟಿಪ್ಲೈ ಮಾಡಂತ ಹೇಳಿದೆ. ಹಾಗಾದ್ರೆ ಇದು ಮಲ್ಟಿಪ್ಲೈ ಮಾಡಿದ್ರೆ ಇದು ಬಿ ಆಗ್ತದೆ. ಇಲ್ಲಿ 1 ಇದೆ, ಇಲ್ಲಿ ಬಿ ಇದೆ, 1 ಇಂಟು ಬಿ, ಇಲ್ಲಿ ಬಿ ಆಗ್ತದೆ. ಇದು ಮಲ್ಟಿಪ್ಲೈ ಮಾಡಿದ್ರೆ 1000 ಇಂಟು 1000 ನೋಡಿ, 1000 ಇಂಟು 1000 ಕ್ವಾಂಟಿಟಿ ನಮ್ಗೆ ಎದರಲ್ಲಿ ಬೇಕು, ಮಿಲಿಗ್ರಾಮ್ ಅಲ್ಲಿ ಬೇಕು. ನಾನು ಮಿಲಿಗ್ರಾಮ್ ಅಂತ ಹಾಕಿದೆ. ಸೊ ಇದು ಇನ್ನೊಮ್ಮೆ ಬರೀರಿ. ಇದು ಮಲ್ಟಿಪ್ಲೈ ಮಾಡಿ 1,000, ಇಲ್ಲಿ 000 ಕಾಮರ್ಸ್ ಹಾಕಿ ಎಷ್ಟು ಬಂತಿಲ್ಲಿ 10 lakh ಆಯ್ತು. 10 lakh ಮಿಲಿಗ್ರಾಮ್. 100 ಗ್ರಾಮ್ ಅಲ್ಲಿ 1000 ಗ್ರಾಮ್ ಅಲ್ಲಿ 10 lakh ಮಿಲಿಗ್ರಾಮ್. ಹಾಗಾದ್ರೆ ಇಲ್ಲಿ 1000 ಪ್ಲೇಸ್ ಅಲ್ಲಿ ನಾವು 10 lakh ಮಿಲಿಗ್ರಾಮ್ ಅಂತ ಬರಿಬಹುದಾ? ಇದು ಫಸ್ಟ್ ನೋಟ್ ಮಾಡ್ಕೊಳ್ಳಿ. ಮಾಡ್ಕೊಂಡ್ರ? ಓಕೆ, ದೆನ್ ನಾವಿಲ್ಲಿ 1000 ಗ್ರಾಮ್ ಪ್ಲೇಸ್ ಅಲ್ಲಿ ನಾವು 10 lakh mg ಅಂತ ಬರಿಬಹುದಾ? ಏಕೆಂದ್ರೆ 1000 ಗ್ರಾಮ್ಗೆ ಇದು 10 lakh mg ಈಕ್ವಲ್ ಅದ. ಏನು 1000 ಗ್ರಾಮ್ ಈಕ್ವಲ್ಸ್ ಟು ಇಷ್ಟು mg. ಹಾಗಾದ್ರೆ ಇಲ್ಲಿ 1000 ಗ್ರಾಮ್ ಇದ್ದಲ್ಲಿ ನೀವು 1 kg ಅಲ್ಲಿ 1000 ಗ್ರಾಮ್ ಇದ್ದಲ್ಲಿ ಇದನ್ನ ಬರೀರಿ. mg ಎಷ್ಟು 1 kg ಅಲ್ಲಿ ಇಷ್ಟು ಮಿಲಿಗ್ರಾಮ್ ಆಯ್ತು. ನೋಟ್ ಮಾಡ್ಕೊಳ್ಳಿ. ಇದು ಏನೇನ್ ಮಾಡಿದ್ರಿ, ಇಲ್ಲಿ ಕ್ವಶನ್ ಏನ್ ಕೊಟ್ಟಿದ್ರು, 1 kg ಅಲ್ಲಿ ಎಷ್ಟು ಮಿಲಿಗ್ರಾಮ್ ಅಂತ ಕೇಳಿದ್ರು. ಏನ್ ಮಾಡಿದ್ರಿ, ಫಸ್ಟ್ ಒಂದು ಬಿ ಅನ್ನೋದು ಒಂದು ಅನ್ನೋನ್ ಕ್ವಾಂಟಿಟಿನ ಕನ್ಸಿಡರ್ ಮಾಡ್ಕೊಂಡ್ರಿ. ಅದಾದ್ಮೇಲೆ ನಿಮ್ಗೆ ಗೊತ್ತಿದೆ 1 kg ಅಲ್ಲಿ ಎಷ್ಟು ಗ್ರಾಮ್ ಅಂತ. ಅದಾದ್ಮೇಲೆ 1 ಗ್ರಾಮ್ ಅಲ್ಲಿ 1000 ಮಿಲಿಗ್ರಾಮ್ ಅಂತ ಬರ್ಕೊಂಡ್ರಿ. ಅದಾದ್ಮೇಲೆ ಏನ್ ಮಾಡಿದ್ರಿ, 1 ಗ್ರಾಮ್ ಅಲ್ಲಿ 1000 ಮಿಲಿಗ್ರಾಮ್ ಆದ್ರೆ 1000 ಮಿಲಿಗ್ರಾಮ್ ಅಲ್ಲಿ 1 ಗ್ರಾಮ್ ಅಲ್ಲಿ 1000 ಮಿಲಿಗ್ರಾಮ್ ಆದ್ರೆ 1000 ಗ್ರಾಮ್ ಅಲ್ಲಿ ಎಷ್ಟು ಮಿಲಿಗ್ರಾಮ್ ಅಂತ ನೋಡಿದ್ರಿ. 1000 ಗ್ರಾಮ್ ಅಲ್ಲಿ ಎಷ್ಟು ಮಿಲಿಗ್ರಾಮ್ ಅಂತ ಏನ್ ಮಾಡಿದ್ರಿ, ಇಲ್ಲಿ 1000 ಮಲ್ಟಿಪ್ಲೈ ಮಾಡಿದ್ರಿ. ಅಲ್ಲಿ ನಿಮ್ಗೆ ಬಿ ವ್ಯಾಲ್ಯೂ ಸಿಕ್ತು. ಆ ಬಿ ವ್ಯಾಲ್ಯೂನ ನೀವು 1000 ಗ್ರಾಮ್ ಈಕ್ವಲ್ಸ್ ಟು ಎಷ್ಟು ಮಿಲಿಗ್ರಾಮ್ ಅಂತ ಬರೆದ್ರಿ. ಅದಾದ್ಮೇಲೆ 1000 ಗ್ರಾಮ್ ಅಂತ ಇದ್ರ ಪ್ಲೇಸ್ ಅಲ್ಲಿ ನೀವು ಇದನ್ನ ಬರೆದ್ರಿ. 1 kg ಈಕ್ವಲ್ಸ್ ಟು ಇದು ಆಯ್ತು. ಗೊತ್ತಾಯ್ತಾ? ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ಮಾಡ್ತೀರಾ ನನ್ನ ಜೋಡೆ? ರೆಡಿ ಇದ್ದೀರಾ? ನೋಟ್ ಮಾಡ್ಕೊಳ್ಳಿ. ಇದು ಕ್ವಶನ್ಸ್ ನ ಸಾಲ್ವ್ ಮಾಡೋದಿಕ್ಕೆ ಏನೇನ್ ಬೇಕಂತ ಇವತ್ತಿನ ಕ್ಲಾಸಲ್ಲಿ ನಾನು ಹೇಳಿದ್ದೆ. ನೆಕ್ಸ್ಟ್ ಕ್ಲಾಸಲ್ಲಿ ನಾನು 1 by 1 ಕ್ವಶನ್ಸ್ ನ ಸಾಲ್ವ್ ಮಾಡ್ತೀನಿ. ಎಕ್ಸಾಂಪಲ್ ಸಾಲ್ವ್ ಮಾಡಿ ನೆಕ್ಸ್ಟ್ ಎಕ್ಸಸೈಸ್ ಹೋಗ್ತೀನಿ. 1.2 ಎಕ್ಸಸೈಸ್ಗೆ ಹೋಗ್ತೀನಿ. ನೆಕ್ಸ್ಟ್ ಫಸ್ಟ್ ಎಕ್ಸಾಂಪಲ್ ಹೇಳ್ತೀನಿ, ಅದಾದ್ಮೇಲೆ ಎಕ್ಸಸೈಸ್. ಇದಿಷ್ಟು ಹೇಳಿ ನಾನು ಕ್ಲಾಸ್ನ ಸ್ಟಾಪ್ ಮಾಡ್ತೀನಿ. ಮುಂದಿನ ಕ್ಲಾಸಲ್ಲಿ ಸಿಗೋಣ. ಥ್ಯಾಂಕ್ ಯು ಚಿಲ್ಡ್ರನ್ಸ್. ಬಾಯ್.